ಮತ್ತೆ ಇಂಗ್ಲಿಷ್ ಪಾಠಕ್ಕೆ ಸ್ವಾಗತ. ಈಗ 6ನೇ ಪ್ಯಾರಾಗ್ರಾಫ್ ಅನ್ನು ನೋಡೋಣ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. ಸ್ವಾಮೀಸ್ ಫಾದರ್ ಅಂದ್ರೆ ಸ್ವಾಮೀಸ್ ಫಾದರ್ ಅಂತಂದ್ರೆ ಇಲ್ಲಿ ಅಪಾಸ್ಟ್ರೋಫಿ ಎಸ್ ಕೊಟ್ಟಿದ್ದಾರೆ. ಸ್ವಾಮಿಯ ತಂದೆ. ಸ್ವಾಮೀಸ್ ಫಾದರ್ ಸ್ಯಾಟ್ ಅಂದ್ರೆ ಕೂತ್ಕೊಂಡ್ರು. ಎಲ್ಲಿ? ಗೇಜಿಂಗ್ ಅಟ್ ದ ನ್ಯೂಸ್. ಗ್ಲೂಮ್ಲಿ ಅಂತಂದ್ರೆ ಒಂಥರ ಕೋಪದಲ್ಲಿ. ಇಲ್ಲಿದೆ ನೋಡಿ, ಗ್ಲೂಮ್ಲಿ ಅಂದ್ರೆ ಫೀಲಿಂಗ್ ಇನ್ ವೇ ದಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್. ಅಂದ್ರೆ ಅದು ಏನು ಅಂದ್ಕೊಂಡಿರ್ತಾರೆ, ಆ ಕೆಲಸ ಆಗಿರಲ್ಲ. ಅವಾಗ ಎಷ್ಟು ಫೀಲ್ ಆಗಿ ಕುತ್ಕೊಂಡಿರ್ತಾರೋ ಆ ಥರ. ಗ್ಲೂಮ್ಲಿ ಮೀನ್ಸ್ ಫೀಲಿಂಗ್ ಇನ್ ಎ ವೇ ದಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್. ಯಾವುದನ್ನ ಅಂದ್ಕೊಂಡಿರ್ತೀವಿ ಅದು ಅವಾಗ ಇಂಪ್ರೂವ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬೇಸರ ಆಗಿರುತ್ತೋ ಆ ಒಂದು ಫೀಲಿಂಗ್ ಅನ್ನ ಗ್ಲೂಮ್ಲಿ ಅಂತ ಕರಿತೀವಿ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಜಿಂಗ್ ಅಂದ್ರೆ ನೋಡ್ತಾ, ತದೇಕ ಚಿತ್ರದಿಂದ ನೋಡ್ತಾ, ಅಟ್ ದ ನ್ಯೂಸ್ ಪೇಪರ್. ಯಾವುದನ್ನು ನೋಡ್ತಿದ್ರು? ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್ ಅಂದ್ರೆ ತೊಡೆ. ಅವ್ರ ತೊಡೆ ಮೇಲೆ ಆ ನ್ಯೂಸ್ ಪೇಪರ್ ಇಟ್ಕೊಂಡು ಅದನ್ನೇ ನೋಡ್ತಾ ಇದ್ರು. ಸ್ವಾಮಿ ರೋಸ್ ಅಂದ್ರೆ ಎದ್ದ, ಸೈಲೆಂಟ್ಲಿ. ಹೆಂಗೆದ್ದ? ಸೈಲೆಂಟ್ ಆಗಿ ಎದ್ದು, ಅಂಡ್ ಟಿಪ್ ಟೋಡ್ ಅಂದ್ರೆ ತುಂಬಾ ಒಂಥರ ಬೆಕ್ಕಿನ ನಡಿಗೆ, ಬಹಳ ಸದ್ದಿಲ್ದೆ ಬರ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ಟಿಪ್ ಟೋಡ್. ಇಟ್ ಮೀನ್ಸ್ ವಾಕ್ಡ್ ಕ್ವೈಟ್ಲಿ ಆನ್ ದ ಟಿಪ್ಸ್ ಆಫ್ ಇಸ್ ಟೋಸ್. ಅಂದ್ರೆ ಟೋಸ್ ಮೇಲೆ, ಮುಂಗಾಲ್ ಮೇಲೆ ನಡೀತಕ್ಕಂಥ ಒಂದು ವಿಧಾನಕ್ಕೆ ಟಿಪ್ ಟೋಡ್ ಅಂತ ಕರಿತೀವಿ. ಬೆಕ್ಕಿನ ನಡಿಗೆ ಹೆಂಗೆ ಸೈಲೆಂಟ್ ಆಗಿ ಬರ್ತಿತ್ತು ಬೆಕ್ಕು, ಅದೇ ತರ ಟಿಪ್ ಟೋಡ್ ಅಲ್ಲಿ ಸೈಲೆಂಟ್ ಅಲ್ಲಿ ಸ್ವಾಮಿ ಎದ್ದು ಬರ್ತಿದ್ದಾನೆ. ಎಲ್ಲಿಗೆ? ಟು ಹಿಸ್ ಬೆಡ್. ಅವನ ಬೆಡ್ಗೆ ಬರ್ತಿದ್ದಾನೆ. ಇನ್ ದ ಪ್ಯಾಸೇಜ್. ಬೆಡ್ ಎಲ್ಲಿದೆ? ಇನ್ ದ ಪ್ಯಾಸೇಜ್. ವೇರ್ ಇಸ್ ದ ಬೆಡ್? ದ ಬೆಡ್ ಈಸ್ ಇನ್ ದ ಪ್ಯಾಸೇಜ್. ಅಲ್ಲಿಗೆ ಬರ್ತಿದ್ದಾನೆ. ಗ್ರ್ಯಾನಿ ಮೀನ್ಸ್ ಗ್ರ್ಯಾಂಡ್ ಮದರ್ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಅಲ್ಲಿ ಗ್ರ್ಯಾಂಡ್ ಮದರ್ ಬೆಡ್ ಮೇಲೆ ಕೂತ್ಕೊಂಡಿದ್ದಾಳೆ. ಅಂಡ್ ರಿಮಾರ್ಕ್ಡ್ ಮತ್ತೆ ಹುಡುಗನ್ನ ನೋಡ್ತಿದ್ದಾಳೆ. ನೋಡಿ ಏನಂತಾಳೆ ಗ್ರ್ಯಾನಿ ಅಂದ್ರೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ ಅಂತ ಇದ್ದಾಳೆ. ಅಂತಂದ್ರೆ ನಿದ್ದೆ ಬಂದಿದ್ಯಾ ಅನ್ನೋದು. ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ ಅಂತ ಕೇಳ್ತಿದ್ದಾಳೆ. ನೀನು ನಿದ್ದೆ ಬಂದಿದ್ಯಾ? ಡು ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ನಿನಗೆ ಕತೆ ಕೇಳ್ಬೇಕು ಅನಿಸ್ತಿಲ್ವಾ? ಅಂದ್ರೆ ಅಜ್ಜಿ ಪ್ರತಿದಿನ ಕತೆ ಹೇಳಿ ಮಲಗಿಸಿದ್ಲು ಮಗುನ. ಸೊ ಹಾಗಾಗಿ ಇವತ್ತು ಕೇಳ್ತದೆ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ನಿನಗೆ ಕತೆ ಬೇಡವಾ ಇವತ್ತು? ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್. ಸ್ವಾಮಿ ಮೇಡ್ ಇದನ್ನು ಕೇಳ್ಬಿಟ್ಟು, ವೈಲ್ಡ್ ಅಂತಂದ್ರೆ ಒಂಥರ ಕ್ರೂರವಾಗಿ, ಗೆಸ್ಟಿಕ್ಯುಲೇಷನ್ಸ್ ಅಂತಂದ್ರೆ ಅಜ್ಜಿ ಮೇಲೆ ಸಿಟ್ಟು ಬರ್ತಾ ಇದೆ. ಈಗ ಅವರಪ್ಪ ಬೇರೆ ಬೈದಿದ್ದಾನೆ, ಅದ್ರ ಜೊತೆಗೆ ಅಜ್ಜಿ ಬೇರೆ. ಗೆಸ್ಟಿಕ್ಯುಲೇಷನ್ಸ್ ಅಂದ್ರೆ ಟು ಮೇಕ್ ಮೂವ್ಮೆಂಟ್ಸ್ ವಿತ್ ಹ್ಯಾಂಡ್ಸ್ ಅಂಡ್ ಆರ್ಮ್ಸ್. ಏನಂತಂದ್ರೆ ಸನ್ನೆ ಮಾಡ್ತಾ ಇದ್ದಾನೆ. ಅಜ್ಜಿ ಸುಮ್ಮನಿರು ಅಜ್ಜಿ, ನೀನ್ ಏನ್ ಹೇಳ್ತಿದ್ಯಾ, ಮಾತಾಡ್ಬೇಡ ಅಂತ. ಆದ್ರೆ ಅಜ್ಜಿಗೆ ಅವೆಲ್ಲ ಅರ್ಥ ಆಗ್ಬೇಕಲ್ವಾ. ಸೊ ಈ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್. ಸುಮ್ಮನೆ ಅಜ್ಜಿ, ಏನ್ ಹೇಳ್ಬೇಡ, ಈಗ ಡ್ಯಾಡಿ ಇದಾರೆ ಅಂತ ಅವನು ಸನ್ನೆ ಮಾಡ್ತಾ ಇದ್ದಾನೆ. ಇಸ್ ಗ್ರ್ಯಾನಿ ಬಟ್ ದಟ್ ಗುಡ್ ಲೇಡಿ ಯಾಕೆ ಸಾ ನಥಿಂಗ್, ಇದೇನು ನೋಡ್ಲಿಲ್ಲ. ಅವ್ನು ಸನ್ನೆ ಮಾಡ್ತಾ ಇದ್ರು ಕೂಡ ಶಿ ಡಿಡಾಂಟ್ ಅಂಡರ್ಸ್ಟ್ಯಾಂಡ್. ಸೊ ಸ್ವಾಮಿ ಥ್ರೀವ್ ಹಿಮ್ಸೆಲ್ಫ್. ಥ್ರೀವ್ ಅಂದ್ರೆ ಅಲ್ಲಿ ಹೋಗಿ ಬಿದ್ಕೊಂಡ್ಬಿಟ್ಟ. ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್. ಅವನ್ ಬೆಡ್ ಮೇಲೆ ಬಿದ್ಕೊಂಡ. ಅಂಡ್ ಪುಲ್ಟ್ ಅಂದ್ರೆ ಎಳ್ಕೊಂಡ್ಬಿಟ್ಟ. ಏನು? ಬ್ಲಾಂಕೆಟ್ ಅನ್ನ ಎಳ್ಕೊಂಡು ಓವರ್ ಇಸ್ ಫೇಸ್, ಅವನ ಮುಖನ ಮುಚ್ಕೊಂಡ್ಬಿಟ್ಟ. ಅಂದ್ರೆ ಆ ಬ್ಲಾಂಕೆಟ್ ಅನ್ನ ಒದ್ಕೊಂಡು ಮಲಿಕೊಂಡ್ಬಿಟ್ಟ. ಇದು 6th ಪ್ಯಾರಾಗ್ರಾಫ್ ನಮಗೆ ಹೇಳುತ್ತೆ. ನೆಕ್ಸ್ಟ್ 7th ಒನ್.
ಸೆವೆಂತ್ ಒನ್ ಏನಿರುತ್ತೆ, ಗ್ರ್ಯಾನಿ ಸೆಡ್. ಗ್ರ್ಯಾನಿ ಸೆಡ್ ಡೋಂಟ್ ಕವರ್ ಯುವರ್ ಫೇಸ್. ಡೋಂಟ್ ಕವರ್ ಯುವರ್ ಫೇಸ್. ಮುಖದ ಮೇಲೆ ಒತ್ಕೋಬೇಡ ಕಣೋ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನೀನು ನಿಜವಾಗ್ಲೂ ನಿದ್ದೆ ಬಂದಿದೆಯಾ ಕರೆಕ್ಟಾಗಿ? ಕೇಳ್ತಾ ಇದ್ದಾಳೆ ಅಜ್ಜಿ. ನಿಜವಾಗಿಯೂ ನಿದ್ದೆ ಮಾಡ್ತಿದ್ಯಾ ನೀನು? ಸ್ವಾಮಿ ಲೀಂಟ್ ಓವರ್ ಆ್ಯಂಡ್ ವಿಸ್ಪಾಟ್. ಲೀಂಟ್ ಹಾಗೆ ಬಿದ್ಕೊಂಡು ವಿಸ್ಪರ್ಟ್. ವಿಸ್ಪರ್ಟ್ ಅಂದರೆ ಪಿಸ್ಬಿಡ್ತಾ ಇದ್ದಾನೆ, ಹೇಳ್ತಿದ್ದಾನೆ. ಏನಂತ? ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಡೋಂಟ್ ಟಾಕ್ ಟು ಮೀ and don't let anyone call me even if the house is on fire. If I don't sleep at once, perhaps I shall die. ಹಂಗಂತ ಹೇಳ್ತಿದ್ದಾನೆ. ಅಂದರೆ ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಅಜ್ಜಿ ಅಜ್ಜಿ ದಯವಿಟ್ಟು ಬಾಯಿ ಮುಚ್ಚು. ಡೋಂಟ್ ಟಾಕ್ ಟು ಮೀ, ನನ್ನ ಹತ್ರ ಮಾತಾಡಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ, ಆ್ಯಂಡ್ ಯಾರನ್ನೂ ನನ್ನ ಹತ್ರ ಕರೆಯಬೇಡ. ಯಾರು ಬಂದರೂ ನನ್ನ ಮಾತಾಡಿಸ್ಬೇಡ. ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಮನೆ ಬೆಂಕಿ ಎತ್ಕೊಂಡು ಹುರಿದ್ರು ಕೂಡ ನನಗೆ ಮಾತಾಡಿಸ್ಬೇಡ, ಸುಮ್ಮನೆ ಇರು, ಬಾಯಿ ಮುಚ್ಕೊಂಡಿರು ಅಂತ ಅಜ್ಜಿಗೆ ಹೇಳ್ತಾ ಇದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ವಾನ್ಸ್, ಈಗ ಏನಾದ್ರೂ ನಾನು ಮಲಿಕೊಳ್ಳಿಲ್ಲಪ್ಪ ಅಂದರೆ ಪರ್ಹ್ಯಾಪ್ಸ್ ಐ ಶೆಲ್ ಡೈ, ನಾನು ಸತ್ನಂಗೆ. ಅಂದರೆ ಸತ್ನಪ್ಪ ನಾನು, ಇನ್ನು ನಾನು ಮಲಗಲಿಲ್ಲಪ್ಪ ಅಂದ್ರೆ ನಾನು ಮುಗೀತು ನನ್ನ ಕತೆ, ಸುಮ್ಮನೆ ಇರು, ನೀನು ಮಾತಾಡಬೇಡ ಅಂತ ಅಜ್ಜಿಗೆ ಸನ್ನೆ ಮಾಡಿ ಪಿಸುಗುಡ್ತಾ ಇದ್ದಾನೆ. ಐ ಶೆಲ್ ಡೈ, ಪರ್ಹ್ಯಾಪ್ಸ್ ಐ ಶೆಲ್ ಡೈ ಇಫ್ ಐ ಡೋಂಟ್ ಸ್ಲೀಪ್ ಅಟ್ ವಾನ್ಸ್. ಈಗ ಏನಾದರೂ ನಾನು ಮಲಗಲಿಲ್ಲಪ್ಪ ಅಂದ್ರೆ ನಾನು ಮುಗೀತು ನನ್ನ ಕತೆ ಅಂತ. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್. ಈ ಟರ್ನ್ಡ್ ಅಂತ ತಿರುಗ್ದ, ಆ್ಯಂಡ್ ಕರ್ಲ್ಡ್ ಹಾಗೆ ಒಂಥರ ಮುಳುಗ್ಕೊಂಡು. ಆ್ಯಂಡ್ ಸ್ನೋರ್ಟ್ ಅಂತಂದ್ರೆ ಜೋರಾಗಿ ಉಸಿರಾಡೋದು. ಅಂಡರ್ ದ ಬ್ಲ್ಯಾಂಕೆಟ್, ಚಾದ್ರ ಹೊದ್ಕೊಂಡ್ಬಿಟ್ಟಿದ್ದಾನೆ, ಒಳಗಡೆ ಜೋರಾಗಿ ಉಸಿರಾಡ್ತಾ ಇದ್ದಾನೆ, ಏನೋ ನಿದ್ದೆ ಬಂದೈತೆ ಅನ್ನೋ ಥರ. ಟಿಲ್ ಈ ಫೌಂಡ್ ಇಸ್ ಬ್ಲ್ಯಾಂಕೆಟ್. ಫೌಂಡ್ ಇಸ್ ಬ್ಲ್ಯಾಂಕೆಟ್ ಪುಲ್ಟ್ ಅವೇ. ಫುಲ್ಲು ಆ ಬ್ಲ್ಯಾಂಕೆಟ್ ಎಲ್ಲ ಮಕ್ಕ ತುಂಬ ಹೊತ್ಕೊಂಡ್ಬಿಟ್ಟು ಫುಲ್ಲು ಕವರ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟ. ಇದು 7th ಪ್ಯಾರಾಗ್ರಾಫ್. ನೆಕ್ಸ್ಟ್ 8th ಪ್ಯಾರಾಗ್ರಾಫಲ್ಲಿ, ಪ್ರೆಸೆಂಟ್ಲಿ ಇಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಅವರಪ್ಪ ಬಂದ್ಬಿಟ್ರು, ಸ್ಟುಡ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿ? ಅವರ ಮುಂದ್ಗಡೆ, ಓವರ್ ಹಿಮ್. ಸ್ವಾಮಿ ಗೆಟ್ ಅಪ್ ಹೇಳ್ತಾ ಇದ್ದಾರೆ. ಸ್ವಾಮಿ ಮೇಲೆ ಹೇಳು. ಈ ಸೈಡ್ ಅವ್ರು ಹೇಳಿದ್ರು. ಹಿ ಲುಕ್ ಟು ಲೈಕ್ ಎನ್ ಅಪಾರಿಷನ್. ಅಪಾರಿಷನ್ ಅವ್ರು ನೋಡೋಕೆ ಹೆಂಗಾಗಿದ್ದಾರೆ ಅಂದರೆ ಆ್ಯನ್ ಅಪಾರಿಷನ್. ಅಪಾರಿಷನ್ ಅಂತಂದರೆ ಗೋಸ್ಟ್ ಆಗಿಬಿಟ್ಟಿದ್ದಾರೆ, ಅಂತ ದೇವ್ರ ಥರ. ಅವ್ನು ಮನೆಗೆ ಬಿಟ್ಟಿದ್ದಾರೆ ಅಂತೇನು ಹೇಳಿದ್ರಲ್ಲ, ಓದ ಪಿಶಾಚಿ ಅಂದರೆ ಬಂದೆ ಗವಾಕ್ಷ ಅಂತ. ಈಗಿನ್ನ ತಪ್ಪಿಸ್ಕೊಂಡು ಅಪ್ಪನ ಹತ್ರ ಹೋಗಿ ಮಲಗ್ಕೊಳ್ಳೋ ನಾಟಕ ಆಡಿದ್ದಾನೆ. ಈಗ ಅವರಪ್ಪ ಬೇರೆ ಮುಂದೆ ಬಂದು ಎದ್ದೊಳ ಮೇಲೆ ಅಂತ ಕರಿತಿದ್ದಾನೆ. ಹೆಂಗಾಗಿರ್ಬೇಕು ಅವರಪ್ಪ, ಅವನಿಗೊಂಥರ ದೇವ್ರ ಥರ ಕಾಣ್ತಾ ಇದ್ದಾನೆ. ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಆ ಪ್ಯಾಸೇಜಲ್ಲಿ ಕತ್ಲು ಬೇರೆ ಐತೆ. ಆ ಕತ್ಲಲ್ಲಿ ಅವರಪ್ಪ ನಿಜವಾಗ್ಲೂ ಅಪಾರಿಷನ್ ಅಂದರೆ ಗೋಸ್ಟ್ ಥರ ಕಾಣ್ತಿದ್ದಾನೆ, ದೇವ್ರ ಥರ. ವಿಚ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಆ ಹಾಲಲ್ಲಿ ಒಂದು ಚಿಕ್ಕದಾಗಿ ಲೈಟ್ ಐತೆ, ಆ ಲೈಟ್ ಬೆಳಕಲ್ಲಿ ಆ ಥರ ಕಾಣಿಸ್ತಾ ಇದ್ದಾನೆ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋಂಟ್. ಸ್ಟಿರ್ಡ್ ಅಂದರೆ ಒಂಥರ ಕಲಕದಂಗೆ ಆಗ್ಬಿಡ್ತು ಸ್ವಾಮಿಗೆ, ಏನಪ್ಪ ಇದು ಅಂತ. ಆ್ಯಂಡ್ ಗ್ರೋಂಟ್ ಅಂದರೆ ಮುಳುಗ್ತಾ ಇದ್ದಾನೆ, ಏನೋ ನಿದ್ದೆ ಮಾಡ್ತಾ ಇದ್ದಾನಲ್ವಾ ಅನ್ನೋ ಥರ. ಆಸ್ ಇಫ್ ಇನ್ ಸ್ಲೀಪ್, ಹೆಂಗೆ ಮಲಗಿದಾನೇನಪ್ಪ ಆಲ್ರೆಡಿ ಅನ್ನೋ ಥರ. ಫಾದರ್ ಸೆಡ್, ಫಾದರ್ ಹೇಳ್ತಿದ್ದಾರೆ, ಗೆಟ್ ಅಪ್ ಸ್ವಾಮಿ. ಗ್ರ್ಯಾನಿ ಪ್ಲೀಡೆಡ್. ಪ್ಲೀಡೆಡ್ ಅಂದರೆ ಆಕಿ ಹೇಳ್ತಿದ್ದಾಳೆ, ವೈ ಡು ಯು ಡಿಸ್ಟರ್ಬ್ ಮೀ? ಯಾಕೆ ಅವ್ನಿಗೆ ತೊಂದರೆ ಕೊಡ್ತೀಯ ಬಿಡಪ್ಪ, ಪಾಪ ಮಲಿಕೊಳ್ಳಿ ಅಂತ ಗ್ರ್ಯಾನಿ ಇದು ಪ್ಲಾನ್. ಇದು 8th ಪ್ಯಾರಾಗ್ರಾಫಲ್ಲಿ. ವೈ ಡು ಯು ಡಿಸ್ಟರ್ಬ್ ಹಿಮ್, ಯಾಕೆ ಅವ್ನಿಗೆ ತೊಂದರೆ ಕೊಡ್ತೀಯಾ ಅಂತ. ಅದಕ್ಕೆ 9th ಪ್ಯಾರಾಗ್ರಾಫ್ ಹೇಳುತ್ತೆ, ಗೆಟ್ ಅಪ್ ಸ್ವಾಮಿ, ಹೇಳೋ ಮೇಲೆ. ಸ್ವಾಮಿ ಮೇಲೆ ಹೇಳು. ಸೈಡ್ ಫಾದರ್ ಫಾರ್ ದ 3rd ಟೈಮ್. ಈ 3ನೇ ಸಲ ಕರಿತಿರೋದು, 3rd ಟೈಮ್. ಎದ್ದೇಳು ಮೇಲೆ ಸಾಕು. ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಇನ್ನ ಮತ್ತೆ ಹೇಳಿಸ್ಕೊಂಡ್ರೆ ಸರಿಯಾಗಲ್ಲ ಅಂತ ಸ್ವಾಮಿ ಏನು ಮಾಡ್ದ, ಗಾಟ್ ಅಪ್, ಎದ್ಬಿಟ್ಟ. ಇಲ್ಲಿ ಹೊಸ ವರ್ಡ್ ಇದೆ, ಸ್ನೋರ್ ಅಂತಂದರೆ ಇಲ್ಲಿ ಒಂಥರ ಏನು ಮಲಿಕೊಂಡು ಜೋರಾಗ ಉಸಿರಾಡ್ತಕ್ಕಂಥದ್ದು, ಏನೋ ಗೊರಕೆ ಹೊಡಿತಾ ಇದ್ದಾರಲ್ವ ಅನ್ನೋ ಥರ. ಸೊ ದಟ್ ಇಸ್ ದಟ್. ಟು ಬ್ರೀತ್ ಇನ್ ಎ ನಾಯ್ಸಿ ವೇ. ಹೆಂಗೆ ಬ್ರೀತು ಉಸಿರಾಡೋದು, ಶಬ್ದ ಬರುತ್ತದು, ಅದನ್ನ ಸ್ನೋರ್ ಅಂತ ಕರಿತೀವಿ. ಇದು 9th ಪ್ಯಾರಾಗ್ರಾಫು. ಇನ್ನು ಮುಂದುವರೆದು
ಫಾದರ್ ರೋಲ್ಡ್ ಅಪ್ ಇಸ್ ಬೆಡ್. ರೋಲ್ಡ್ ಸುತ್ತಬಿಟ್ರು. ಏನು? ಇಸ್ ಬೆಡ್, ಅವನ ಬೆಡ್ ಅನ್ನು ಸುತ್ತಕೊಂಡು, ಟುಕ್ ಇಟ್ ತಗೊಂಡ್ರು, ಅಂಡರ್ ಇಸ್ ಆರ್ಮ್ ಅಂಡ್ ಸೆಡ್, ಅವರು ಅವನ ಬೆಡ್ ಅನ್ನು ಸುತ್ತಕೊಂಡು ಕಂಕಳಲ್ಲಿ ಇಟ್ಕೊಂಡು ಅಥವಾ ಕೈಯಲ್ಲಿ ಇಟ್ಕೊಂಡು, ಕಮ್ ವಿತ್ ಮೀ, ಬಾ ನನ್ನ ಜೊತೆ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೊರಟರು. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಗ್ರ್ಯಾನಿ ಕಡೆ ನೋಡ್ತಾ ಇದ್ದಾನೆ. ಎಸಿಟೇಟೆಡ್, ಅವನು ಒಂಥರ ಸಿಡಿಸಿ ಆಗ್ಬಿಟ್ಟೈತೆ. ಫಾರ್ ಸ್ವಲ್ಪ ಹೊತ್ತು ಅವನಿಗೆ ಭಾರಿ ಒಂಥರ ಎಸಿಟೇಟ್, ಖಿನ್ನತೆ. ಅಂಡ್ ಫಾಲೋಡ್ ಇಸ್ ಫಾದರ್ ಇನ್ ಟು ದ ಆಫೀಸ್, ಸೀದಾ ಅವರಪ್ಪನ ಫಾಲೋ ಮಾಡ್ಕೊಂಡು ಫಾದರ್ ಜೊತೆ ಆಫೀಸ್ಗೆ ಹೋಗ್ಬಿಟ್ಟ, ಆಫೀಸ್ ರೂಮ್ಗೆ. ಆನ್ ದ ವೇ ಹಿ ಥ್ರೀವ್ ಎ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಆನ್ ದ ವೇ, ಹೋಗ್ತಾ ದಾರಿಲಿ, ಹಿ ಥ್ರೀವ್ ಎ ಲುಕ್, ಅವ್ರ ಅಮ್ಮಗೆ ಒಂದು ನೋಟ ಬೀರ್ತಾನೆ. ಏನು? ಒಂದು ಅಪೀಲ್. ಅಪೀಲ್ ಅಂದ್ರೆ ಮನವಿ ಮಾಡೋ ಥರ. ಅಟ್ ಈಸ್ ಮದರ್ ಅಂಡ್ ಶೀ ಸೆಡ್, ಅವ್ರ ಅಮ್ಮನ್ ನೋಡ್ತಾನೆ. ಅಮ್ಮ ನೋಡಮ್ಮ, ಅಪ್ಪ ಹೆಂಗ್ ಮಾಡ್ತಿದ್ದಾರೆ, ಕರ್ಕೊಂಡೋಗಿ ಅಲ್ಲಿ ಮಲಗಿಸ್ತಾರೆ ಅನ್ನೋ ಥರ ಅವ್ರ ಅಮ್ಮನ್ ನೋಡ್ತಾನೆ. ದಟ್ ಈಸ್ ದ ಅಪೀಲ್. ಹಂಗೆ ನೋಡಿದ ತಡ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ಅವನ್ನ ಯಾಕೆ ಆಫೀಸ್ ರೂಮ್ ಕರ್ಕೊಂಡು ಹೋಗ್ತೀರಾ? ಯು ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್, ಅವನ ಹಾಲಲ್ಲೇ ಮಲಗಲಿ ಬಿಡಿ, ಹಾಲಲ್ಲಿ ಮಲಗೋದು ಒಳ್ಳೇದು ಅನ್ಸುತ್ತೆ ನನಗೆ, ಅಲ್ಲೇ ಬಿಡಿ ಅಂತ ತಾಯಿ ಹೇಳ್ತಿದ್ದಾಳೆ. ವೈ ಡು ಯು ಟೇಕ್ ಹಿಮ್ ಟು ಆಫೀಸ್ ರೂಮ್, ಯು ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್ ಅಂತ ಹೇಳಿದ್ಲು. ಐ ಡೋಂಟ್ ಥಿಂಕ್ ಸೋ, ಫಾದರ್ ಸೆಡ್. ಐ ಡೋಂಟ್ ಥಿಂಕ್ ಸೋ, ನನ್ಗೆ ಹಂಗೆ ಅನ್ಸಲ್ಲ, ಫಾದರ್ ಸೆಡ್. ಸ್ವಾಮಿ slunk behind him with bowed head. ಸ್ವಾಮಿ ಸುಮ್ಮನೆ ಸೈಲೆಂಟ್ ಆಗಿ ಅವ್ರ ಅಪ್ಪನ ಹಿಂದ್ಗಡೆ ತಲೆ ಬಗ್ಗಿಸ್ಕೊಂಡು ಬರ್ತಾ ಇದ್ದಾನೆ ಅವ್ರ ಅಪ್ಪನ ಹಿಂದೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಅಪ್ಪ ನಾನು ಹಾಲಲ್ಲೇ ಮಲಿಕೊಳ್ತೀನಿ ಬಿಡಪ್ಪ. ಸ್ವಾಮಿ ಪ್ಲೀಡೆಡ್, ಬೇಡ್ಕೊಳ್ತಿದ್ದಾನಪ್ಪ, ನಾನು ಹಾಲಲ್ಲೇ ಮಲಿಕೊಳ್ತೀನಿ ಬಿಡಪ್ಪ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ and there may be scorpions behind your law books. Your office room is very dusty, in office room ತುಂಬಾ ಧೂಳಾಗಿದೆ. and there may be scorpions, maybe ಅಲ್ಲಿ ಚೇಳು, scorpions ಅಂದ್ರೆ ಚೇಳುಗಳು, behind your law books, ಇನ್ನು ಲಾ ಬುಕ್ಸ್ ಹಿಂದ್ಗಡೆ ಏನಾದ್ರು ಚೇಳಿದ್ರು ಇರ್ತವೆ ಬಿಡಪ್ಪ, ನಾನು ಇಲ್ಲೇ ಹಾಲಲ್ಲಿ ಮಲಿಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರಪ್ಪ, there are no scorpions little fellow, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್, ಅಲ್ಲಿ ಏನು ಚೇಳಿಲ್ಲ, ನಿನ್ ಬಾ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್, ನಿನ್ ಬೇಕಾದ್ರೆ ಮಲಗೋಂಗಿದ್ರೆ ಬೆಂಚ್ ಮೇಲೆ ಮಲಿಕೋ ನಿನ್ಗಿಷ್ಟ ಆದ್ರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವನು, ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್, ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಅಂದ್ರೆ ಲ್ಯಾಂಪು ಬೆಳಕು ಹಾಕೊಂಡು ಮಲಿಕೊಳ್ಳ, ದೀಪ ಹಚ್ಕೊಂಡು ಮಲಿಕೊಳ್ಳಪ್ಪ ಅಂತ ಕೇಳ್ತಿದ್ದಾನಪ್ಪನ. ಅದಕ್ಕೆ ಡ್ಯಾಡಿ, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ನೀನು ಫಸ್ಟು ಕತ್ಲಿಗೆ ಎದುರ್ಕೊಳ್ಳೋದನ್ನ ಕಲಿ, ಎದುರ್ಕೊಳ್ಳದೆ ಇರೋದನ್ನ ಕಲಿ ಫಸ್ಟ್. ಯು ಮಸ್ಟ್ ಲರ್ನ್ ನಾಟ್ ಬಿ ಅಫ್ರೈಡ್, ನಾಟ್ ಬಿ ಅಫ್ರೈಡ್, ಎದುರ್ಕೊಳ್ಳದೆ ಇರ್ತಕ್ಕಂಥದ್ದು. ಡಾರ್ಕ್ನೆಸ್, ಕತ್ಲಿಗೆ ಎದುರ್ಕೊಳ್ಳದೆ ಇರ್ತಕ್ಕಂಥದ್ದನ್ನ ಮೊದಲು ಕಲಿ. ಇಟ್ಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್, ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನು ಮೊದಲು ಒಳ್ಳೆ ಗುಡ್ ಹ್ಯಾಬಿಟನ್ನು ಕಲ್ತ್ಕೊ, ಕತ್ಲಿಗೆಲ್ಲ ಎದುರ್ಕೊಂಡು ಪುಕ್ಕಲ್ ಥರ ಆಗ್ಬೇಡ ಅಂತ ಅವರಪ್ಪ ಹೇಳ್ತಿದ್ದಾನೆ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್, ಅದರ ಬಾಗಿಲು ತಕೊಂಡು ಮಲಿಕೊಳ್ಳಪ್ಪ. ಅದಕ್ಕೆ ಆಲ್ ರೈಟ್, ಆಯಿತು ಸರಿ, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ಅದನ್ನು ನನಗೆ ಪ್ರಾಮಿಸ್ ಮಾಡು, ಯು ವೋಂಟ್ ರೋಲ್ ಅಪ್, ಮತ್ತೆ ನಿನ್ನ ಹಾಸಿಗೆಲ್ಲ ಸುತ್ತಕೊಂಡು ಬೆಡ್ ಅಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಟ್ ಅಟ್ ನೈಟ್, ನಿನ್ನ ಗ್ರ್ಯಾನಿ ಹತ್ರ ಹೋಗಿ ಮತ್ತೆ ಮಲಗಲ್ಲ ಅಂತ ಹೇಳು, ಹಂಗಿದ್ರೆ ಬಾಗಿಲು ತಕೊಂಡು ಮಲಿಕೋ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ಸ್. ನೀನೇನಾದ್ರೂ ಹಂಗೆ ಮಾಡಿದ್ಯಪ್ಪ ಅಂದರೆ ನಿನ್ನ ಫ್ರೆಂಡ್ಸ್ ಹತ್ರ, ನಿಮ್ಮ ಸ್ಕೂಲಲ್ಲಿರೋ ಫ್ರೆಂಡ್ಸ್ ಹತ್ರ ಹೇಳಿ ನಾನು ನಕ್ಕೊಳ್ತೀನಿ, ಮತ್ತು ನಗ್ತೀನಿ ನೋಡು, ನಿನ್ನ ಕಾಮಿಡಿ ಮಾಡ್ತೀನಿ ಅಂತ ಅವರಪ್ಪ ಹೇಳ್ತಿದ್ದಾನೆ. ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ಎಲ್ಲಿದೆ? ಇಲ್ಲಿ
ಸ್ಕಾರ್ಪಿಯೋನ್ಸ್ ಅಂತ ಇದೆ. ಸ್ಕಾರ್ಪಿಯೋನ್ಸ್ ಅಂದ್ರೆ ಸ್ಮಾಲ್ ಕ್ರಿಯೇಚರ್ಸ್ ಆಫ್ ದ ಸ್ಪೈಡರ್ ಫ್ಯಾಮಿಲಿ ವಿತ್ ಎ ಪಾಯ್ಸನಸ್ ಸ್ಟಿಂಗ್ ಅಂತಂದ್ರೆ ಚೇಳು ಹುಳುಗಳನ್ನ ಸ್ಕಾರ್ಪಿಯೋನ್ಸ್ ಅಂತ ಕರಿತೀವಿ. ಸ್ಲಂಕ್ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಂದ್ರೆ ಮೂವ್ ಟು ಸಮ್ವೇರ್ ಕ್ವೈಟ್ಲಿ ಅಂಡ್ ಸೀಕ್ರೆಟ್ಲಿ, ಸುಮ್ಮನೆ ರಹಸ್ಯವಾಗಿ ಅವ್ರ ಹಿಂದೆ ಬರ್ತಕ್ಕಂಥದ್ದು, ಏನು ಮಾತಾಡದೆ ಸದ್ದು ಮಾಡದೆ ಬರ್ತಕ್ಕಂಥದಕ್ಕೆ ನಾವು ಸ್ಲಂಕ್ ಅಂತ ಕರಿತೀವಿ. ಲಾಫಿಂಗ್ ಸ್ಟಾಕ್ ಅಂದ್ರೆ ಆನ್ ಆಬ್ಜೆಕ್ಟ್ ಆಫ್ ರಿಡಿಕ್ಯುಲ್ ಆಗಿ ಮಾತಾಡಿ ನಗ್ತಕ್ಕಂಥದ್ದು, ಅವನೊಬ್ಬ ಒಂದು ವಸ್ತು ತರ, ಅಂದ್ರೆ ಏನೋ ಒಂದು ಮ್ಯಾಟರ್ ಮಾಡ್ಕೊಂಡು ನಗಾಡ್ತಾರಲ್ಲ ಅದನ್ನ ಲಾಫಿಂಗ್ ಸ್ಟಾಕ್ ಅಂತ ಕರಿತೀವಿ. ಇದು ಈಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದಕ್ಕೆ ಚೆಕ್ ಮಾಡೋಣ. ಶೇರ್ ಯುವರ್ ರೆಸ್ಪಾನ್ಸಸ್, ನಿಮ್ಮ ರೆಸ್ಪಾನ್ಸಸ್ ಅನ್ನ ಹಂಚ್ಕೊಳ್ಳಿ. ವಾಟ್ ಡು ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? ವಾಟ್ ಡು ಯು ಥಿಂಕ್, ನೀವೇನು ಯೋಚನೆ ಮಾಡಿದ್ರ? ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್. ಗ್ರ್ಯಾನಿ ಹತ್ರ ಮಲಗೋಕೆ ಹೋಗೋದ್ಕಿಂತ ಮೊದಲು ಗ್ರ್ಯಾನಿ ಏನ್ ಹೇಳ್ತಾ ಇದ್ಲು ಅಂತ. ಅಂದ್ರೆ ಶಿ ವಾಸ್ ಟೆಲಿಂಗ್ ಎ ಸ್ಟೋರಿ ಡೈಲಿ. ಅವನ್ ಮಲಗಿಸ್ಬೇಕಾದ್ರೆ ಅಜ್ಜಿ ಒಂದು ಕತೆ ಹೇಳ್ತಿದ್ಲು, ಆ ಕತೆ ಕೇಳ್ಕೊಂಡು ಮಲಗ್ತಿದ್ದ ಸ್ವಾಮಿ. ಸೊ ದಟ್ ಈಸ್ ದ ಆನ್ಸರ್. ವಾಟ್ ಡು ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? She was telling a story before is sleeping. That is the answer. Next, was Swami really sleeping? Swami ನಿಜವಾಗ್ಲೂ ಮಲಗಿದ್ನ? Or was he pretending? ಅಲ್ಲ ನಾಟಕ ಮಾಡ್ತಿದ್ನ? Yes, Swami is really not sleeping, just is pretending. ಅವನು ನಾಟಕ ಮಾಡ್ತಿದ್ದ, ಅಂದ್ರೆ ಮಲಗಿರೋ ತರ ಆಕ್ಟ್ ಮಾಡ್ತಕ್ಕಂಥದ್ದನ್ನ ಪ್ರಿಟೆಂಡಿಂಗ್ ಅಂತ ಕರಿತೀವಿ. So that next question, to Swami his father looked like an dash, filling the blank. To Swami his father looked like, ಅವರಪ್ಪ ಸ್ವಾಮಿಗೆ ಹೆಂಗ್ ಕಾಣ್ತಾ ಇದ್ದಾನೆ ಅಂದ್ರೆ ಗೋಸ್ಟ್ ತರ. ಅದೇನು ಗೋಸ್ಟ್ ಅನ್ನೋದಕ್ಕೆ ಒಂದು ವರ್ಡ್ ಹೇಳಿದಾರೆ ಇಲ್ಲಿ, ಏನದು ಅಪ್ಪರಿಷನ್ ಅಂತ. ಅಪ್ಪರಿಷನ್ ತರ ಕಾಣ್ತಿದ್ದ, ಅಂದ್ರೆ ಅಪ್ಪರಿಷನ್ ಅಂದ್ರೆ ಗೋಸ್ಟ್ ತರ ಕಾಣ್ತಿದ್ದ ಅವರಪ್ಪ ಅಂತ. ಯಾಕಂದ್ರೆ ಎಲ್ಲೋದ್ರೂ ಬಿಡ್ತಾ ಇಲ್ವಲ್ಲ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡ್ಬೇಕು, ಅಪ್ಪರಿಷನ್ ಅಂತ ಬರಿಬೇಕು ಈ ಒಂದು ಕಾಲಮಲ್ಲಿ, APPARITION. ನೆಕ್ಸ್ಟ್ ಫೋರ್ತ್ ಕ್ವಶನ್, ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ ಅಟ್ ಹಿಸ್ ಗ್ರ್ಯಾನಿ ಅಂಡ್ ಹಿಸ್ ಮದರ್ ವೈಲ್ ಫಾಲೋಯಿಂಗ್ ಹಿಸ್ ಫಾದರ್ ಟು ದ ರೂಮ್? ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ ಅಟ್ ಹಿಸ್ ಗ್ರ್ಯಾನಿ ಕಡೆ ನೋಡ್ದ ಅಂಡ್ ಹಿಸ್ ಮದರ್ ಕಡೆ ನೋಡ್ದ. ವೈಲ್ ಯಾವಾಗ? ಫಾಲೋಯಿಂಗ್ ಇಸ್ ಫಾದರ್ ಟು ದ ರೂಮ್, ಅವ್ರ ಅಪ್ಪನ ಫಾಲೋ ಮಾಡ್ಬೇಕಾದ್ರೆ, ಆಫೀಸ್ ರೂಮ್ಗೆ ಹೋಗ್ಬೇಕಾದ್ರೆ ಅವ್ರ ಅಮ್ಮನ ಕಡೆ ಮತ್ತೆ ಅವ್ರ ಅಜ್ಜಿ ಕಡೆ ನೋಡ್ತಾನೆ. ಯಾಕೆ ನೋಡ್ತಾನೆ? ಬಿಕಾಸ್ ಆಫ್ ಅವ್ರಾದ್ರೂ ಬಿಡಿಸ್ಲಿ, ಅವ್ರು ಹೇಳಿ ಇಲ್ಲೇ ಮಲಿಕೊಳ್ಳಿ ಬಿಡು ಬೇಡ ಅಂತ ಆ ಒಂದು ಆಸೆ ಭಾವನೆಯಿಂದ ಹೇಳ್ತಾನೆ. ಬಿಕಾಸ್ ಆಫ್ ಈ ಡಿಸೈಡೆಡ್ ದೇ ಶುಡ್ ಹೆಲ್ಪ್ ಹಿಮ್ ಟು ಸ್ಲೀಪ್ ಆಸ್ ಯೂಶುವಲ್ ಪ್ಲೇಸ್ ವೇರ್ ಈಸ್ ಸ್ಲೀಪಿಂಗ್ ಯೂಶುವಲಿ. ಅವನು ಎಲ್ಲಿ ಯಾವಾಗಲೂ ಮಲಗ್ತಿದ್ನೋ ಅಲ್ಲೇ ಮಲಗಲಿ ಬಿಡಿದ್ರು ಅಂತ ಅವ್ರು ಹೇಳ್ತಾರಂತ ಅವನು ಭಾವಿಸ್ತಾನೆ. ನೆಕ್ಸ್ಟ್ 5ನೇ ಕ್ವಶನ್, ವೇರ್ ದೇರ್ ಮೈಟ್ ಬಿ ಸ್ಕಾರ್ಪಿಯೋನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಸೆಡ್ ಸ್ವಾಮಿ. ನೀನು ಲಾ ಬುಕ್ಸ್ ಹಿಂದ್ಗಡೆ ಮೋಸ್ಟ್ಲಿ ಚೇಳುಗಳು ಇರ್ಬೋದು. ಹ್ಯಾಡ್ ಯು ಸೀನ್ ದೇಮ್ ಅರ್ಲಿಯರ್? ಅವನು ನೋಡಿದ್ನ ಅಲ್ಲಿ ಚೇಳುಗಳಿದ್ವು ಅಂತ. ಆರ್ ವರ್ ದೇರ್ ಸ್ಕಾರ್ಪಿಯೋನ್ಸ್ ರಿಯಲಿ? ಅಲ್ಲಿ ನಿಜವಾಗ್ಲೂ ಸ್ಕಾರ್ಪಿಯೋನ್ಸ್ ಇದ್ವಾ? ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಅಲ್ಲಾಂದ್ರೆ ಇದೊಂದು ಟ್ರಿಕ್ ಎಸ್ಕೇಪ್ ಆಗೋದಕ್ಕಂತನ? ಇದಕ್ಕೆ ಆನ್ಸರು ಇದು ಜಸ್ಟ್ ಟ್ರಿಕ್ ಅಷ್ಟೇ. ಮನೆಯಲ್ಲಿ ಸ್ಕಾರ್ಪಿಯೋಗಳೆಲ್ಲ ಬಂದು ಸೇರ್ಕೊಳ್ಳಲ್ಲ. ಸೊ ಅವನು ಆ ಟೈಮ್ಗೆ ಎಸ್ಕೇಪ್ ಆಗ್ಬೇಕಲ್ವಾ, ಆ ಉದ್ದೇಶಕ್ಕೋಸ್ಕರ ಈ ಒಂದು ಟ್ರಿಕ್ ಅನ್ನ ಅವ್ರ ಅಪ್ಪನಿಗೆ ಹೇಳ್ತಾನೆ. ಇದು 9th ಪ್ಯಾರಾಗ್ರಾಫ್ ಮತ್ತೆ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಈಗ 10th ಪ್ಯಾರಾಗ್ರಾಫ್ ನೋಡೋಣ. 10th ಪ್ಯಾರಾಗ್ರಾಫು, ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ ಅಂದ್ರೆ ಅವನಿಗೆ ಮಾನವೀಯತೆಯ ಒಂದು ಎಳೆನೆ ಕಟ್ಟಾಗ್ಬಿಡ್ತದೆ. ಯಾಕಂದ್ರೆ ಈ ವಾಸ್ ಪೇಂಟ್ ಅಂಡ್ ಆಂಗ್ರಿ, ಅವನಿಗೆ ತುಂಬಾ ನೋವಾಗಿದೆ ಮತ್ತೆ ತುಂಬಾ ದುಃಖ ಆಗಿದೆ.
He did not like that strain of cruelty he saw in his father's nature. He did not like the strain. ಈ ಥರ ಅವರಪ್ಪ ವರ್ತಿಸಿರೋದು ಅವನು ಯಾವಾಗಲೂ ನೋಡಿಲ್ಲ. ಅವರಪ್ಪ ಇವಾಗ ಯಾಕೆ ಇಷ್ಟು ಕ್ರೂರವಾಗಿದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗ್ತಿಲ್ಲ. ಇಸ್ ಫಾದರ್ಸ್ ನೇಚರ್ ಅರ್ಥನೇ ಆಗ್ತಿಲ್ಲ ಅವನಿಗೆ. ಯಾಕೆ ನಮ್ಮಪ್ಪ ಈ ಥರ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ತಿದ್ದಾನೆ. ಈ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವನಿಗೆ ಈಗ ತುಂಬ ದ್ವೇಷ ಬರ್ತೈತಿ. ಯಾವುದ್ರ ಮೇಲೆ? ನ್ಯೂಸ್ ಪೇಪರ್ ಮೇಲೆ. ಆ ನ್ಯೂಸ್ ಪೇಪರಲ್ಲಿ ಯಾಕೆ ಹಾಕ್ಬೇಕಾಗಿತ್ತಪ್ಪ ಆ ಹುಡುಗನ ಸ್ಟೋರಿ? ಅವನು ಟೈಗರ್ನ ಫೇಸ್ ಮಾಡಿದ್ದು ಯಾಕೆ ಬೇಕಾಗಿತ್ತು ಅಂತ. ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ he wished that the tiger had not spared the boy. He wished that the tiger had not spared the boy who didn't appear to be a boy after all but a monster. ಆ ಟೈಗರ್ ಜೊತೆ ಹೋರಾಡಿರ್ತಕ್ಕಂಥವ್ನು ಅವನು ಯಾವನಾದರೂ ಆಫ್ಟರ್ ಆಲ್ ಬಾಯ್ ಆಗಿರ್ತಾನ? ನಿಜವಾಗ್ಲೂ ಅವನೊಬ್ಬ ಮಾಸ್ಟರ್, ಅವನೊಬ್ಬ ದೊಡ್ಡ ರಾಕ್ಷಸನೇ ಆಗಿರ್ತಾನೆ. ಹಂಗಿದ್ರೆ ಮಾತ್ರ ಅವನು ಅದ್ರ ಜೊತೆ ಹೋರಾಡ್ತಾನೆ. ಸಣ್ಣ ಪುಟ್ಟ ಜನಗಳೆಲ್ಲ ಹೋರಾಡಕ್ಕಾಗುತ್ತಾ ಅಂತ ಆ ಟೈಗರ್ ಸ್ಟೋರಿನ ಮತ್ತೆ ಟೈಗರ್ನ ಜೊತೆಗೆ ಇವರಪ್ಪನ್ನ ಕೂಡ ಬೈಕೊಳ್ತಾ ಇದ್ದಾನೆ. ಇದು 10th ಪ್ಯಾರಾಗ್ರಾಫು. ಇದರಲ್ಲಿ ನ್ಯೂ ವರ್ಡ್ಸ್ ನಾವು ನೋಡೋದಾದರೆ ಸ್ಪೇರ್ ಅಂತಕ್ಕಂಥ ಒಂದು ವರ್ಡ್ ಬಂದಿದೆ. ಸ್ಪೇರ್ ಅಂದ್ರೆ ನಾಟ್ ಹಾರ್ಮ್ ಸಮ್ ಒನ್. ಅದು ಈ ಹುಲಿ ಆ ಹುಡುಗನ ಜೊತೆ ಅಷ್ಟೊಂದಿದ್ರು ಇಲ್ಲಿ ಬರ್ತಾ ಇದ್ದದ್ದು ಸ್ಪೇರ್ ಅಂತಕ್ಕಂಥ ವರ್ಡ್. ಏನಿ Swami felt cut off from humanity. He was pained and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy. Spared. He had not spared the boy. The tiger had not spared. Spared ಅಂತಂದ್ರೆ ಇಲ್ಲಿ ನಾಟ್ ಹಾರ್ಮ್ ಸಮ್ಮನ್. ಅದು ಹೆಂಗೆ ಅವನಿಗೆ ಏನು ತೊಂದರೆ ಮಾಡ್ದಂಗೆ ಬಿಡ್ತು. ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ಒಬ್ಬ ಮನುಷ್ಯ ಆ ಟೈಗರ್ ಜೊತೆ ಇದ್ರೆ ಅದು ಅವನಿಗೆ ಏನು ತೊಂದರೆ ಮಾಡ್ದಂಗೆ ಅದು ಹೆಂಗೆ ಬಿಡ್ತೈತಿ? ಅವ್ನು ಮೋಸ್ಟ್ಲಿ ಒಬ್ಬ ಮಾನ್ಸ್ಟರ್ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದಾನೆ ಸ್ವಾಮಿ. ನೆಕ್ಸ್ಟ್ 11th ಪ್ಯಾರಾಗ್ರಾಫ್. As the night advanced and the silence in the house deepened. As the night, ರಾತ್ರಿ ಆಗ್ತಿದ್ದಂಗೆ, ಅಡ್ವಾನ್ಸ್ಡ್ ಅಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್, ತುಂಬ ಸೈಲೆಂಟ್ ಆಗಿಬಿಡ್ತು. ಇಸ್ ಹಾರ್ಟ್ ಬೀಟ್ ಫಾಸ್ಟರ್. ಮಲಗಿಬಿಟ್ಟಿದ್ದಾನೆ, ಅವನ ಹಾರ್ಟ್ ಬೀಟು ತುಂಬ ಫಾಸ್ಟಾಗಿ ಹೊಡ್ಕೊಳ್ತಾ ಇದೆ. ಹೀ ರಿಮೆಂಬರ್ಡ್ ಅಂದರೆ ನೆನಪಿಸ್ಕೊಳ್ತಾ ಇದ್ದಾನೆ. ಏನು? ಆಲ್ ದ ಸ್ಟೋರೀಸ್, ಎಲ್ಲ ಕಥೆಗಳನ್ನು ಆಫ್ ಡೆವಿಲ್ಸ್, ಬರೀ ದೆವ್ವದ ಕಥೆಗಳನ್ನು, ಅಂಡ್ ಗೋಸ್ಟ್, ಅದು ದೆವ್ವ ಭೂತ, ಈ ಥರದ ಕಥೆಗಳನ್ನು ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಅವನ ಜೀವನದಲ್ಲಿ ಏನೇನು ಕತೆ ಕೇಳಿದ್ನೋ ಅವನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾನೆ ಮಲಿಕೊಂಡು. ಹೌ ಆಫನ್ ಈಸ್ ಚಮ್ ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ ಅಟ್ ಇಸ್ ಸ್ಟ್ರೀಟ್ ಎಂಡ್. ಹೌ ಆಫನ್ ಈಸ್ ಚಮ್ ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ ಅಟ್ ಇಸ್ ಸ್ಟ್ರೀಟ್ ಎಂಡ್. ಅವಾಗ ಮಣಿ ಅಂತಕ್ಕಂಥವನು ಬ್ಯಾನಿಯನ್ ಟ್ರೀ ಐತಲ್ಲ, ಆಲದ ಮರ, ಆ ಆಲದ ಮರದ ಸ್ಟ್ರೀಟಲ್ಲಿ ದೆವ್ವಗಳನ್ನು ನೋಡ್ತಾ ಇದ್ದಂತೆ. ಅದನ್ನೆಲ್ಲ ನೆನಪಿಸ್ಕೊಳ್ತಿದ್ದಾನೆ. ಅಂಡ್ ವಾಟ್ ಅಬೌಟ್ ಪೂರ್ ಮುನಿಸ್ವಾಮಿಸ್ ಫಾದರ್. ಅಂಡ್ ವಾಟ್ ಅಬೌಟ್ ಪೂರ್ ಮುನಿಸ್ವಾಮಿಸ್ ಫಾದರ್. ಮುನಿಸ್ವಾಮಿ ಅವರಪ್ಪ ಕೂಡ ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ಈ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ನೋಡು, ಇವನು ಯಾರು? ಮುನಿಸ್ವಾಮಿಸ್ ಫಾದರ್ ಇದ್ದಾನಲ್ಲ, ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಯು ವಾಸ್ ರಿಟರ್ನಿಂಗ್ ಹೋಮ್. ಅವ್ನ ಮನೆಗೆ ಬರಬೇಕಾದ್ರೆ ಆ ನದಿ ಹತ್ರ ಒಂದು ದೆವ್ವ ಕಂಡುಬಿಡ್ತಂತೆ. ಆ ದೇವ್ರ ಹತ್ರ ಇವನು ಗಲಾಟೆ ಮಾಡಿಕೊಂಡು ಸ್ಪ್ಯಾಟ್ ಔಟ್ ಬ್ಲಡ್. ಸೊ ರಕ್ತ ಕಾರ್ಕೊಂಡು ಬಂದ್ಬಿಟ್ಟಿದ್ದಾನೆ ಎಲ್ಲಿಗೆ? ಮನೆಗೆ. ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಹಂಗೆ ಅವ್ನು ಬರಬೇಕಾದ್ರೆ ದೆವ್ವ ಇವನು ಕೆನ್ನಿಗೆ ಬಾರಿಸಿತ್ತಂತೆ. ಆ್ಯಂಡ್ ಸೋ ಆನ್ ಅಂಡ್ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಇಂಥ ಎಲ್ಲ ಯೋಚನೆಗಳು ಅವನಿಗೆ ಕಂಟಿನ್ಯೂ ಬರ್ತಾ ಇದ್ದಾವೆ. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನು ತುಂಬ ಭಯ, ಗಾಬರಿ ಆಗ್ತಾ ಇದೆ ಸ್ವಾಮಿಗೆ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್
lamp strayed in and cast shadows on the wall. A ray, ಒಂದು ಕಿರಣ of light from the street. Lamp strayed in and cast shadows on the wall. ಆ ವಾಲಲ್ಲಿ, ಆ ಗೋಡೆಗೆ ಲೈಟ್ ಬೆಳಕು ಬೀಳ್ತಾ ಇದೆ, ಎಲ್ಲೋ ಒಂದು ಬೀದಿಲಿ ಬರ್ತಕ್ಕಂಥ ವೆಹಿಕಲ್ ಇಂದ, ಸ್ಟ್ರೀಟ್ ಲ್ಯಾಂಪ್ ಇಂದ ಬೀಳ್ತಾ ಇದೆ. Through the stillness, all kinds of noises reached his ears, the tickling of the clock. ಅಷ್ಟರ ಜೊತೆಗೆ stillness, all kinds of noises reached his ears, the tickling of the clock, rustle of trees, snoring sounds, and some vague night insects humming. ಎಷ್ಟೋ ಕೀಟಗಳು ಹಮ್ಮಿಂಗ್ ಮಾಡ್ತಕ್ಕಂಥದ್ದು, ಹರಿಸ್ತಕ್ಕಂಥದ್ದು. ಆಮೇಲೆ ಕ್ಲಾಕ್ ತಿರುಗ್ತಕ್ಕಂಥ ಮುಳ್ಳಿನ ಶಬ್ದ, ರಸ್ಲ್ ಆಫ್ ಟ್ರೀಸ್, ಮರ ಗಿಡಗಳು ಹಳ್ಳಾಡ್ತಾವಲ್ಲ, ಎಲೆಗಳೆಲ್ಲ ಹಳ್ಳಾಡ್ತಕ್ಕಂಥದ್ದು, ಆ ಸೌಂಡು, ಸ್ನೋರಿಂಗ್ ಸೌಂಡ್ಸ್ ಎಲ್ಲವನ್ನು ಕೇಳ್ತಾ ಇತ್ತು ಅವನಿಗೆ. ಇದೊಂಥರ ಭಯದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ. ಈ ಕವರ್ಡ್ ಅಂತಂದ್ರೆ ಮುಚ್ಕೊಂಡ್ಬಿಟ್ಟ. ಏನು? ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅಂದ್ರೆ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾನೆ, ಉಸಿರಾಡಕ್ಕೆ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಎವ್ರಿ ಮೂಮೆಂಟ್ he expected the devils to come up to carry him away. ಪ್ರತಿ ಕ್ಷಣ ಅವನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಡೆವಿಲ್ ಬರುತ್ತೆ, ಬಂದು ನಾನು ನೋಡ್ಕೊಂಡು ಹೋಗುತ್ತೆ. ಎಕ್ಸ್ಪೆಕ್ಟೆಡ್ ದಟ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ದೇವುಗಳು ಬರ್ತಾವ, ನಾನು ನೋಡ್ಕೊಂಡು ಹೋಗ್ತವೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದೇರ್ ವಾಸ್ ದ ಇನ್ಸ್ಟಾನ್ಸ್ of his old friend in the 4th class who suddenly disappeared and was said to have been carried off by a ghost to Siam or Nepal. ಸಿಯಾಮ್ ಆರ್ ನೇಪಾಳದಲ್ಲಿ ಅವನ ಫ್ರೆಂಡ್ 4th ಸ್ಟ್ಯಾಂಡರ್ಡ್ ಇದ್ದಾಗ ಯಾವ ದೆವ್ವಗಳು ಹೊತ್ಕೊಂಡು ಹೋಗಿ ಬಂದಿದ್ವಂತೆ. ಅದನ್ನ ನೆನೆಸ್ಕೊಂಡು ಈಗ ಸಡನ್ ಆಗಿ ಅವನಿಗೆ ಭಯ ಆಗ್ತದೆ, ನಾನು ಎಲ್ಲಿ ಡಿಸಪಿಯರ್ಡ್ ಆಗ್ತೀನೋ ಅಂತ. ಸ್ವಾಮಿ hurriedly got up and spread his bed under the bench and crouched there. ಸ್ವಾಮಿ ಏನ್ ಮಾಡ್ತಾನೆ, hurriedly got up, ಬೇಗ ಎದ್ದ, and spread his bed, ಅವನ ಹಾಸ್ತಾ ಇದ್ದಾನೆ. ಎಲ್ಲಿ? ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ಡ್ ದೇರ್. ಕ್ರೌಚ್ ಅಂದ್ರೆ ಲೋಯರ್ ದ ಬಾಡಿ ಕ್ಲೋಸ್ ಟು ದಿ ಗ್ರೌಂಡ್, ಅಂದ್ರೆ ಒಳಗಡೆ ಅಡಿಕೊಳ್ಳೋದು ಅಲ್ಲಿ. ಸೊ ಇಟ್ ಸೀಮ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಅವ್ನಿಗೆ ಏನ್ ಅನ್ಸ್ತಾ ಇತ್ತದು, ತುಂಬಾ ಸೇಫರ್ ಪ್ಲೇಸ್ ಅಪ್ಪ, ಅಲ್ಲಿ ಅಡಿಕೊಂಡ್ರೆ ನಾನು ಯಾರು ಬಂದು ಇಟ್ಕೊಂಡು ಹೋಗಲ್ಲ ಅಂತ. ಮೋರ್ ಕಾಂಪ್ಯಾಕ್ಟ್ ಅಂಡ್ ರೀಅಸ್ಯೂರಿಂಗ್, ಅದು ಅವನಿಗೊಂದು ಭರವಸೆ ಕೊಟ್ಟಂಗೆ ಆಗ್ತಾ ಇದೆ. ಮೋರ್ ಕಾಂಪ್ಯಾಕ್ಟ್ ಅಂಡ್ reassurance. So this is the fearing of that fellow. He is so fearing, reassuring. He shut his eyes tight, ಕಣ್ಣು ಜೋರ ಮುಚ್ಕೊಂಡ್ಬಿಟ್ಟಿದ್ದಾನೆ. and encased himself in his blanket, a blanket ಅಲ್ಲಿ ತೂರ್ಕೊಂಡಿದ್ದಾನೆ. once again and unknown to himself fell asleep, and in sleep was a rat. ಅಲ್ಲಿ ಒಂಥರ ಮುದ್ರಕೊಂಡು ಮಲಿಕೊಂಡಿದ್ದಾನೆ. ವಿತ್ ನೈಟ್ ಮೇರ್. ಚಮ್, ಎ ಗುಡ್ ಫ್ರೆಂಡ್. ಚಮ್ ಅಂದ್ರೆ ಗುಡ್ ಫ್ರೆಂಡ್, ಅವನ ಹೆಸರು. ಇನ್ಫಾರ್ಮಲ್, ಎಸ್ಪೆಷಲಿ ಅಮಾಂಗ್ ಚಿಲ್ಡ್ರನ್. ಸ್ಪೇರ್ ನಾಟ್ ಹಾರ್ಮ್ ಸಮ್ವನ್. ಎನ್ಕೇಸ್ಡ್ ಅಂದ್ರೆ ಕವರ್ಡ್ ಹಿಮ್ಸೆಲ್ಫ್ ಕ್ಲೋಸ್ಲಿ. Crouch ಅಂದ್ರೆ lower the body, you close to the ground. Reassurance, to make someone feel calmer, to make someone less frightened. Rack ಅಂದ್ರೆ make someone suffer great mental pain. ಈಗ ಇವನು ಒಂಥರ ರ್ಯಾಕ್ ಆಗ್ಬಿಟ್ಟಿದ್ದಾನೆ, ಅಂದ್ರೆ ತುಂಬಾ ಮೆಂಟಲ್ ಪೇನ್ಗೆ ಒಳಗಾಗ್ಬಿಟ್ಟಿದ್ದಾನೆ ಸ್ವಾಮಿ. ವಿತ್ ನೈಟ್ ಮೇರ್ಸ್. ನೈಟ್ ಮೇರ್ ಅಂದ್ರೆ ರಾತ್ರಿ ಪಿಶಾಚಿಗಳು, ರಾತ್ರಿ ಟೈಮ್ ಬರ್ತಕ್ಕಂಥ ದೆವ್ವ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಟೈಗರ್ ವಾಸ್ ಚೇಸಿಂಗ್ ಹಿಮ್. ಆ ಟೈಗರ್ ಏನ್ ಮಾಡ್ತೈತಿ, ಅವನ್ನ ಓಡಿಸ್ಕೊಂಡು ಬರ್ತಾ ಐತೆ. ಚೇಸಿಂಗ್ ಹಿಮ್. ಇಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಇಸ್ ಫೀಟ್ ಏನಾಗೈತೆ, ಸ್ಟಕ್ ಟು ದ ಗ್ರೌಂಡ್. ಅವನ ಕಾಲು ಸ್ಟಕ್ ಮಾಡ್ತಾ ಇದೆ ಗ್ರೌಂಡ್ಗೆ. ಈ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಇಸ್ ಫೀಟ್ ವುಡ್ ನಾಟ್ ಮೂವ್. ಹೆಂಗಾದ್ರೂ ಮಾಡಿ ಎಸ್ಕೇಪ್ ಮಾಡು, ಹೋಗ್ಬೇಕು ಅಂತ ನೋಡ್ತಾ ಇದ್ದಾನೆ, ಬಟ್ ಅವನ ಪಾದಗಳು ಮಾತ್ರ ಮೂವ್ ಆಗ್ತಿಲ್ಲ. ದ ಟೈಗರ್ ವಾಸ್ ಅಟ್ ಇಸ್ ಬ್ಯಾಕ್. ಯಾಕಂದ್ರೆ ಟೈಗರ್ ಅವನ ಹಿಂದೆ ಇದೆ. and he could hear its claws scratch the ground. ಅವನಿಗೆ ಕೇಳಿಸ್ತೈತೆ ಏನಂತ, ಆ ಕ್ಲಾಸ್ ಅಲ್ಲಿ ಟೈಗರ್ ತನ್ನ ಉಗುರುಗಳಿಂದ, ಮೊನಚಾದ ಉಗುರುಗಳಿಂದ ಆ ನೆಲನ ಕೆದರ್ತಕ್ಕಂಥದ್ನ, ಸ್ಕ್ರಾಚ್ ಮಾಡ್ತಿರೋದನ್ನ ಕೇಳಿಸ್ತಾ ಇದೆ. ಸ್ಕ್ರಾಚ್ ಸ್ಕ್ರಾಚ್ ಅಂಡ್ ದೆನ್ ಲೌಡ್ ಥಡ್.
Swami tried to open his eyes, but his eyelids would not open and the nightmare continued. ಸ್ವಾಮಿ ಇದನ್ನೆಲ್ಲ ನೋಡಿ ಹೇಗಾದರೂ ಮಾಡಿ ಕಣ್ಣು ತೆಗಿಬೇಕಂತ ಟ್ರೈ ಮಾಡ್ತಿದ್ದಾನೆ, ಆದರೆ ಅವನಿಗೆ ಕಣ್ಣು ಓಪನ್ ಆಗ್ತಾನೆ ಇಲ್ಲ. ಅಂಡ್ ನೈಟ್ ಮೇರ್ ಇದು ಕಂಟಿನ್ಯೂ ಆಗ್ತಾ ಇದೆ. ನೈಟ್ ಮೇರ್ ಅಂದ್ರೆ ರಾತ್ರಿ ದೆವ್ವ. ಇಟ್ ರಿಟರ್ನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ದ ಡಿಸ್ಪೈರ್. ಸೊ ಆ ರೀತಿ ಆ ರಾತ್ರಿನ ಕಳೆದು ಬಿಟ್ಟ. ಅದು ಆ ದೆವ್ವ ಒಟ್ಟು ಬಿಡಲೇ ಇಲ್ಲ ಅವನ್ನ. ಅದೇ ಒಂದು ಗುಂಗಲ್ಲಿ ಮಲಿಕೊಂಡ್ಬಿಟ್ಟ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ಹೆಂಗಾದ್ರೂ ಮಾಡಿ ಅವನ ಎಫೆಕ್ಟ್ ಆಗ್ಬಿಟ್ಟು ಹೇಗಾದ್ರೂ ಮಾಡಿ ಐಸ್ನ ಓಪನ್ ಮಾಡ್ದ ಕಣ್ಣು. He put his hand out to feel his granny's presence at his side as was his habit. He put his hand out to feel his granny's presence at his side as was his habit. ಪಕ್ಕದಲ್ಲಿ ಅಜ್ಜಿ ಮಲಗಿದಾರೇನೋ ಅನ್ನೋ ಥರ ಟಚ್ ಮಾಡಿದ್ರೆ ಅಜ್ಜಿ ಮಲಗಿದ್ದಾರೆ ಅನ್ನೋ ಥರ ಅನಿಸ್ತು. ಬಟ್ he only touched the wooden leg of the bench. ಆದರೆ ಅಲ್ಲಿ ಅಜ್ಜಿ ಮಲಗಿರಲಿಲ್ಲ. ದಟ್ ಇಸ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅದೊಂದು ಮರದ ಬೆಂಚ್ ಆಗಿತ್ತು. And his lonely state came back to him. Lonely, ಒಂಟಿಯಾಗಿ state came back to him. He sweated with fright. ಅವನಿಗೊಬ್ಬನೇ ನಾನು ಒಂಟಿಯಾಗಿದ್ದೀನಿ ಅನ್ನಿಸ್ತು. ತುಂಬ ಸೆಕೆ ನೀರು ಕೇಳ್ತಾ ಇದೆ. ಫ್ರೈಟ್, ತುಂಬ ಭಯ ಆಗ್ತಿದೆ. And now what was this rustling? He moved to the edge of the bench and stared into the darkness. Something was moving down. He lay gazing at it in horror. His end had come. He realized that the devil would presently pull him out and tear him. And so why should he wait? As it came nearer, he crawled out from under the bench, hugged it with all his might, and used his teeth on it like a mortal weapon. ಆ ರೀತಿಯಾಗಿದೆ. ಸ್ವಾಮಿಗೆ ಟೋಟಲಿ ದ ಡೆಸ್ಪರೇಟ್, ಅವನಿಗೆ ವಿಚಿತ್ರವಾದಂಥ ಒಂದು ಕನಸುಗಳು ಬರ್ತಾ ಇದೆ. ಹಾಗೆ ತುಂಬ ಭಯ ಆಗ್ತಿದೆ. ಒಂಥರ ನೈಟ್ ಮೇರ್, ರಾತ್ರಿ ವೇಳೆ ಬರ್ತಕ್ಕಂಥ ದೆವ್ವ ಅವನನ್ನು ಬೆಂಬಿಡದ ಪಿಶಾಚಿ ಅಂತ ಕಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ 13ನೇ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗುತ್ತೆ.